ಅನ್ನದೊಳಗೆ ದಾಸೋಹ ನಡೆಸಿದಂಥ ನನ್ನ ಭಕ್ತರು ಅವ್ರಿಗೆ ಮೊದಲು ನನ್ನ ಮನೆತನದ ಪರವಾಗಿ ತಮ್ಮ ಸಿದ್ದನಕೊಳ್ಳ ಬೆನಕನವ್ರ ಪರವಾಗಿ ದೀರ್ಘದಂಡ ನಮಸ್ಕಾರಗಳು ನಿಮಗೆಲ್ಲರಿಗೂ. ಈಗ ಉದ್ಘಾಟನೆ ಕಾರ್ಯಕ್ರಮ ನಾ ಹಚ್ತೀನಿ, ನೀವು ಹಚ್ಚ್ರಿ. ಬ್ಯಾಡ್ ತಗೋರೋ ಫೋಟೋಕ್ ನಿಂತ ಸ್ವಾಮಿ ಅಂತಾರೆ, ಸುಮ್ ಕುಂದ್ರ ಮಾರೆ ಹಚ್ಚ ಬ್ಯಾಡ್ ಬ್ಯಾಡ ಸೈಡ್ ಚಪ್ಪಾಳೆ ಮಾಡ್ರಿ ಎಲ್ಲರೂ. 5 ದೀಪಗಳನ್ನು ಬೆಳಗಿಸಿ ಉದ್ಘಾಟನೆ ಇವತ್ತು. 5 ಸಮಯಗಳ ದೀಪಗಳು. ಪ್ರಾಯೋಜಕರು ಕೂಡ ಹಚ್ಚಬೇಕಾಗಿ ವಿನಂತಿ. ಪ್ರಾಯೋಜಕರು ಹಚ್ಚ್ರಿ ಎಲ್ಲರೂ. ಇವನ ಬಾರ ದೇಶಪಾಂಡೆ ಬಾರ, ನೀನು ಕರಿಬೇಕನ ಬಾಯಿಲ್ ಬಾ. ನಿರಂಜನ ಗೊಬ್ಬರಗಾಲ ಬರ್ರೋ ಯಪ್ಪ. ಕರ್ದು ಹೆಣ ಬಿದ್ದೀನಿ, ಬೀಗ್ತರ ಮಾಡಕತ್ತೀನಿ ಅನ್ನ ಇಲ್ಲಿ. ಹಚ್ಚ್ರಿ, ನಡಕ್ ನಿಂದ್ರಿ, ಇವ್ರಿಗಷ್ಟು ಕೊಡ್ರಿ. ಇಲ್ಲ ಕುಂದ್ರಿ, ನಿಂದ್ರಿ ಅಲ್ಲೇ ನಿಂದ್ರಿ. ನೀನಾಟ ಹಚ್ಚಪ್ಪ, ಬರ್ರಿ ನೀವು ಬರ್ರಿ. ಹಚ್ಚ ಸರ್, ಹಿಂದಕ್ಕೆ ಸರ್, ಇವ್ರಿಗಷ್ಟು ಕೊಡ್ರಿ, ಎಲ್ಲರಿಗೆ ಅವಕಾಶ. ಹತ್ರಪ್ಪ ತಡಿ, ಭಾಷಣ ಕೊಡುವಂತರಿ ಒಂದ ನೆಕ್ಸ್ಟ್ ನಿಂತ. ಈ ಸದ್ಯ ನಮ್ಮ ದೊಡ್ಡನೋಡ ಪಾಟೀಲ್ರಿ ಅವ್ರಿಗೆ ಸನ್ಮಾನ ಮಾಡ್ರಿ. ಪಾಟ್ನ ಒಂದು ತೊಗೊಂಬರ್ರಿ, ಪಾಟ್ನ ತೊಗೊಂಬರ್ರಿ. ತೊಗೊಂಬರ್ರಿ ಪಾಟ್ನ. ಫಸ್ಟ್ ಶ್ರೀಗಳಿಗೆ ಮಾಡಿಬಿಡು, ಮೊದಲು ಶ್ರೀಗಳಿಗೆ ಮಾಡು, ಆಮೇಲೆ ಇವ್ ಮಾಡು. ಸಂಗ್ಯ ನಮ್ಮ ವಿಜಯಾನಂದ್ ಕಾಶ್ಯಪ್ಪನವರ ಕಡೆಯಿಂದ, ದಂಪತಿಗಳ ಕಡೆಯಿಂದ ಅವರಿಗೆ ಸನ್ಮಾನ. ಶ್ರೀಗಳಿಗೆ ಎಲ್ಲಿ ಅಷ್ಟು ಬರ್ತೀರಿ ಅನ್ನೋದು ತಿಳಿವಲ್ಲ ನನಗೆ. ದಿಕ್ ತಿಳಿದಂಗೆ ಆಗ್ಬಿಡ. ಇಷ್ಟು ಬಂದ್ ಮಾಡಿದ್ರು ಬರ್ತಾರೆ, ಅದ್ರ ಮಿಕ್ಕಿ ಅರ್ಧೇನೆ ನೀವು. ನಿಮ್ಗೆ ಸನ್ಮಾನ ಮಾಡ್ಬೇಕು ನಾನು. ಎಲ್ಲೆಲ್ಲಿ ಹಾದು ಬಂದರು ಏನು. ಸಿದ್ದಪ್ಪಾಜಿಯ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವ್ರನ್ನ ಧರ್ಮ ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಉಕ್ತಿ ಅಂತ. ಧರ್ಮವು ರಕ್ಷತೆ ರಕ್ಷತಃ ಅಂತಕ್ಕಂಥ ನುಡಿಯಂತೆ ಧರ್ಮದ ಆದಿಯಲ್ಲಿರ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಹಿರಿಯ ಸಹೋದರರಾಗಿರ್ತಕ್ಕಂಥ ಕುರುಂಗ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನನ್ನ ಶ್ರೀ ವಿಜಯಾನಂದ್ ಕಾಶ್ಯಪ್ಪನವರೇ, ನನ್ನ ಅತ್ತಿಗೆ ಇರ್ತಕ್ಕಂಥ ಶ್ರೀಮತಿ ವೀಣಾ ಕಾಶ್ಯಪ್ಪನವರೇ, ರಾಜೂರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅವ್ವನಿತ ಗಣ್ಯರೇ, ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸಭೆಯನ್ನು ನಮ್ಮೆಲ್ಲರೂ ಕೂಡ ಆ ಭಾಗದಿಂದ ಈ ಭಾಗಕ್ಕೆ ತಂದು ಉತ್ತಮವಾಗಿರ್ತಕ್ಕಂಥ ಕಲಾ ಪೋಷಕ ಇರ್ತಕ್ಕಂಥ ಗುರುಗಳ ಶಿವಕುಮಾರ ಮಹಾಸ್ವಾಮೀಜಿಯವರ ಪಾದಗಳನ್ನು ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸ್ತಾ, ಪ್ರತಿ ವರ್ಷನೂ ಕೂಡ ಅತಿ ಹೆಚ್ಚು ಜನಸಂಖ್ಯೆಯನ್ನು ಸೇರೋದ್ರ ಮೂಲಕ ಈ ಜಾತ್ರೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಜಾತ್ರೆ ಆಗ್ತಕ್ಕಂಥದ್ದು ನಿಜವೂ ಬಹಳ ಸಂತಸವನ್ನು ತರ್ತಕ್ಕಂಥದ್ದು. ನಾಳೆ ಬೆಳಗಿದ್ರೆ ಮಕರ ಸಂಕ್ರಾಂತಿ, ಸೂರ್ಯ ತನ್ನ ಪಥವನ್ನು ಬದಲಿಸ್ತಕ್ಕಂಥ ರಥಸಪ್ತಮಿ ಅಂತ ಕೂಡ ಕರಿತೀವಿ ನಾವು. ಅಂತ ಪವಿತ್ರವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀಗಳ ಆಶೀರ್ವಾದ ಮತ್ತು ಸಿದ್ದಪ್ಪಾಜಿಯ ಆಶೀರ್ವಾದವನ್ನು ತೆಗೆದುಕೊಳ್ತಕ್ಕಂಥ ನಾವೆಲ್ಲರೂ ಕೂಡ ಬಹಳ ಭಾಗ್ಯಶಾಲಿಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಿಂದಕ್ಕೆ ರಾಜಾಶ್ರಯದಲ್ಲಿ ಅನೇಕ ಕಲಾವಿದರು ಬದುಕ್ತಾ ಇದ್ರು, ಆದರೆ ಇವತ್ತು ರಾಜ್ಯದಲ್ಲಿಲ್ಲ, ಅವ್ರ ರಾಜಾಶ್ರಯನೂ ಕೂಡ ಇಲ್ಲ. ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಮಠಮಾನ್ಯಗಳನ್ನು ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅದರಲ್ಲಿ ಪ್ರಥಮವಾಗಿರ್ತಕ್ಕಂಥ ಮಠ ಯಾವುದಾದ್ರೂ ಇದ್ರೆ ಅದು ಸಿದ್ದನಕೊಳ್ಳದ ಮಠ ಅಂತಕ್ಕಂಥದ್ದನ್ನು ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಹೇಳ್ಕೊಳ್ಬೇಕಾಗ್ತದೆ. ಅನೇಕ ಜನ ಕಲಾವಿದರು ಇಲ್ಲಿ ಬಂದು ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡ್ತಕ್ಕಂಥ ನಾವು ನೋಡಿದ್ದೇವೆ. ಪ್ರತಿ ವರ್ಷವೂ ಕೂಡ ಹೆಚ್ಚು ಜನ ಸೇರೋದ್ರ ಮೂಲಕ ಈ ಜಾತ್ರೆ ಒಂದು ವೈಭವವಾಗಿ ಮತ್ತು ಅದರ ಅಷ್ಟೇ ಅಲ್ಲದೆ ಇಂಥ ಗುಡ್ಡಗಾಡು ಪ್ರದೇಶದ ಶ್ರೀಗಳು ನಮ್ಮನ್ನೆಲ್ಲರೂ ಕೂಡ ನಗಿಸ್ತಾ ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇಂಥ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ಕೂಡ ನಿತ್ಯ ದಾಸೋಹ, ಭಕ್ತರು ಯಾವಾಗ ಬಂದರೂ ಕೂಡ ಹಸ್ಕೊಂಡು ಹೋಗ್ಬಾರ್ದು ಅಂತಕ್ಕಂಥದ್ದು ಅವರ ಉದ್ದೇಶ. ಬರೀ ಅದಷ್ಟೇ ಅಲ್ಲ, ಬೈಗಳದ ಮೂಲಕ ಆಶೀರ್ವಾದ, ಬೈಗಳು ಹೇಳ್ತಾರೆ, ಬೈಗಳು ನೀವು ಆಶೀರ್ವಾದ ತಿಳ್ಕೊಂತೀರಪ್ಪ ಅಂತಕ್ಕಂಥದ್ದು ಮಾತು. ಅದು ಕೂಡ ಕಾಮಿಡಿಯಾಗಿ ಅಂದ್ರೆ ಬೇರೆ ಬೇರೆ ಮಠಗಳು ಅನೇಕ ಆಸ್ತಿಗಳನ್ನ ಬೇರೆ ಬೇರೆ ರೀತಿಯೊಳಗೆ ಇದ್ರೂ ಕೂಡ ಭಕ್ತರ ಆಸ್ತಿಯಾಗಿರ್ತಕ್ಕಂಥ ಮಠ ಯಾವುದಾದ್ರೂ ಇದ್ರೆ
ಅದು ಸಿದ್ದನಕೊಳದ ಮಠ ಅಂತಕ್ಕಂಥದ್ದನ್ನು ನಾವೆರಡು ಕೂಡ ಮಠಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಮಠದ ಭಕ್ತರು ನಾವಾಗಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರೂ ಕೂಡ ಹೆಮ್ಮೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ಬಹುಶಃ ಮುಂದಿನ ದಿನಮಾನಗಳಲ್ಲಿ ಏನು ಇದೊಂದು ಚಿತ್ರೋತ್ಸವ ಆಗ್ತಾ ಇದೆ, ಅದ್ರ ಜೊತೆಗೇ ಇಲ್ಲಿ ಒಂದು ಈ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವೆಲ್ಲದಕ್ಕೂ ಬೆಂಗಳೂರಿನ ಆಶ್ರಯಿಸ್ತೇವೆ. ಆದರೆ ಅಲ್ಲಿಯವರು ಇಲ್ಲಿ ಬರುವಾಗ ಆಗಿ ಇದೊಂದು ಉತ್ತಮವಾಗಿರ್ತಕ್ಕಂಥ ಕಲೆಯ ತವರೂರಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಮಠ ಆ ರೀತಿಯೊಳಗೆ ಬೆಳೀಲಿ, ನಮ್ಮೆಲ್ಲರೂ ಕೂಡ ಬೆಳೆಸಲಿ ಅಂತಕ್ಕಂಥ ಆಶಾಭಾವನೆ ವ್ಯಕ್ತಪಡಿಸಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ನಮ್ಮ ಮಠದಾಗ ಗಾರ್ಲ್ಯಾಂಡಿಗೆ ಒಂದು ಸನ್ಮಾನ ಒಂದು 10 ನಿಮಿಷ ಮುಗಿಸ್ತೀನಿ ನೋಡಿ, ಮತ್ತೆ ಬೇರೆ ಕಡೆ ಎಲ್ಲಿ ಇರಲ್ಲ. ಯಾಕಲೆ 10 ನಿಮಿಷದಾಗ ಎಲ್ಲ ಕಾರ್ಯಕರ್ತರು ಕೂಡಿ 10 ನಿಮಿಷ ಮುಗಿಸ್ಬಿಡ್ತೀನಿ. ನಂದ ಪುಟದ ನಾಯಿ ಸೆಲೆಬ್ರಿಟಿ ಅಲ್ಲಿ ಯಾಕೆ ಪುಟ ತೆಗಿತೀವಿ. ನಮ್ಮ ಕ್ಯಾಮ್ರಾಮನ್ ಯಾರು ಹೊಡೆದ್ರೆ ಬಿಟ್ಟಿದ್ರೆ. ಓಕೆ, ಧನ್ಯವಾದಗಳು. ನೀವೆಲ್ಲರೂ ನಮ್ಮ ಮಠಕ್ಕೆ ಬಂದಿದ್ದಕ್ಕಾಗಿ. ಪ್ರತಿ ವರ್ಷ ಬರ್ರಿ, ನಮ್ಮ ಇಂಗ್ಲೀಷ್ ವರ್ಡ್ ಕೇಳಿ ಮತ್ತೆ ಹೊಡ್ಕೊಂಡು ಬರೋದು ಬಿಟ್ಬಿಟ್ಟಿದ್ರಿ. ಹಾಗೂ ಸನ್ಮಾನ 2 ಹಾಕಿಬಿಟ್ರಪ್ಪ. ಮಜಾ ಭಾರತದವರಿಗೆ ಸನ್ಮಾನ ಹಾಗೂ ನಿಮ್ಮ ಧ್ವನಿ ಪತ್ರಿಕೆ ಬಿಡುಗಡೆ ಸಮಾರಂಭ ಬಿಡುಗಡೆ ಮಾಡು. Thank you.